ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಶ್ರೀ ವ್ಲಾಗ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಜಶ್ವಿ ಯಾವ ರೀತಿ ರಕ್ಷಾಬಂಧನ್ ಸೆಲೆಬ್ರೇಷನ್ ಮಾಡಿದ್ಲು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಹಾಕುವಂತಹ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಬನ್ನಿ ನೋಡೋಣ ಜಶ್ವಿ ಯಾವ ರೀತಿ, ಎಷ್ಟು ಜನ ಅಣ್ಣಂದಿರಿಗೆ ರಾಖಿ ಕಟ್ಟಿದ್ಲು, ಯಾವ ರೀತಿ ಎರಡನೇ ರಾಖಿ ಹಬ್ಬನ ಸೆಲೆಬ್ರೇಷನ್ ಮಾಡಿದ್ಲು ಅಂತ ನೋಡೋಣ. ಇದು ಶಿಶಿರ್ ಅಂತ ನನ್ನ ಮೈದನ್ ಮಗ. ಸೊ ಈ ಹುಡುಗನ ಕಂಡ್ರೆ ನನ್ನ ಜಶ್ವಿಗಂತೂ ತುಂಬ ಇಷ್ಟ. ಬಿಕಾಸ್ ಇವಳು ಯಾವಾಗ ನೋಡಿದ್ರು ನಮ್ಮಣ್ಣ ಅಂತ ಹೇಳ್ತಾಳೆ. ಇವನು ಬಂದರೆ ನಾವು ಕೂಡ ಬೇಡ, ಅಷ್ಟು ಚೆನ್ನಾಗಿ ಹಚ್ಕೊಂಡಿದ್ದಾಳೆ ಇವಳನ್ನ ಅಣ್ಣ ಅಂತ. ಇದು ನನ್ನ ಮೈದನ್ಗೆ ಎರಡನೇ ಪಾಪು, ಅದು ಪವನ್ದೀಪ್ ಅಂತ. ಸೊ ಆ ಪಾಪಗೂ ಎಬ್ಬಿಸ್ಬಿಟ್ಟು ರಾಖಿ ಕಟ್ಟಿದ್ವಿ. ಅದಾದಮೇಲೆ ನಾವು ನಮ್ಮ ಪಕ್ಕದ ಮನೆಯೇ ಜಶ್ವಿ ಕಸಿನ್ ಇದ್ದಾನೆ, ಅವನ ಹೆಸರು ಇಶಾನ್ ಅಂತ. ಸೊ ಇವನಿಗೂ ಕೂಡ ರಾಖಿ ಕಟ್ಟಿದ್ವಿ. ಸೊ ಇವಳು ಪ್ರತಿ ವರ್ಷ ಕೂಡ ಎಲ್ಲರಿಗೂ ರಾಖಿ ಕಟ್ತಾಳೆ. ಸೊ ಅದನ್ನು ನಾನು ರೂಢಿಸ್ಕೊಂಡು ಬರ್ತಾಯಿದ್ದೀನಿ ಅವಳಿಗೆ. ಜಶ್ವಿಗೆ ಸ್ವಂತ ಅಂತ ಯಾರೂ ಇಲ್ಲ. ಶಿಶಿರ್ ಮಾತ್ರ ಅವನು ಚಿಕ್ಕಪ್ಪನ ಮಗ. ಇವರೆಲ್ಲ ಕಸಿನ್ಸ್ ಆಗಬೇಕು ಜಶ್ವಿಗೆ, ಅಣ್ದಿರೆ. ಸೊ ಅವ್ರ ಹತ್ರನೂ ಕೂಡ ಇವಳು ರಾಖಿ ಕಟ್ತಾ ಇದ್ದಾಳೆ. ಅವಳು ಸ್ಟಾರ್ಟಿಂಗ್ ಹೇಳಿದಾಗ ನಾನು ಯಾರಿಗೂ ಕಟ್ಟಲ್ಲ ಅಮ್ಮ, ಶಿಶಿರ್ಗೆ ಒಬ್ಬನಿಗೆ ಕಟ್ಟೋದು ಅಂತ ಇದ್ಲು. ನಾನು ಇಬ್ಬರು ಕಟ್ಸಾದ್ಮೇಲೆ ಅವಳೇ, ನಾನು ಏನೇ ಹೇಳೋದು ಬೇಡ, ಅವಳೇ ಎಲ್ಲರಿಗೂ ಕೂಡ ಕುಂಕುಮ ಇಟ್ಟು ಚೆನ್ನಾಗಿ ರಾಖಿ ಇಟ್ಕೊಂಡು ಕ್ಯಾಮ್ರಾಗಂತೂ ತುಂಬ ಚೆನ್ನಾಗಿ ಪೋಸ್ ಕೊಡ್ತಾಯಿದ್ಲು. ಇದು ಕೂಡ ಚರಣ್ ಅಂತ, ಇದು ಜಶ್ವಿದು ಕಸಿನು. ಸೊ ಇವರೆಲ್ಲರಿಗೂ ಕಟ್ಟಿದ್ಲು. ಅವಳು ಫಸ್ಟ್ ಟೈಮು ಸ್ವಲ್ಪ ಎಜಿಟೇಟ್ ಮಾಡಿದ್ಲು. ಆಮೇಲೆ ಅವಳೇ ಇಟ್ಕೊಂಡು ಅಮ್ಮ ಸ್ವೀಟ್ ತಗೊಳ್ಳೋಣ ನಡೀರಿ, ಅಮ್ಮ ರಾಖಿ ಕಟ್ಟೋಣ ನಡೀರಿ ಅಂದ್ಬಿಟ್ಟು ಎಲ್ಲರಿಗೂ ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡ್ಲು. ನಮಗಂತೂ ತುಂಬ ಇಷ್ಟ ಆಯಿತು ಅವಳು ಕ್ಯೂಟ್ನೆಸ್ ನೋಡಿ. ಸ್ಟಾರ್ಟಿಂಗು ಯಾವ ಥರ ಇದ್ಲು ಕಟ್ಟಲ್ಲ ಅಂತ. ಸೊ ಆಮೇಲೆ ಹೋಗ್ತಾ ಕೂಡ ಅವಳು ತುಂಬ ಅಡ್ಜಸ್ಟ್ ಆದ್ಲು. ಅವಳು ಎಲ್ಲರಿಗೂ ಕಟ್ತಾ ಬಂದ್ಲು. ಸೊ ಈ ಥರ ಒಕೇಶನ್ ಇದ್ದರೆ ಅವಳು ಬೇಗ ರೆಡಿ ಆಗ್ತಾಳೆ. ಸೊ ಇವತ್ತು ಕೂಡ ಹಾಗೆ ಇಬ್ಬರು ಕೂಡ ರೆಡಿಯಾಗಿ ಎಲ್ಲರಿಗೂ ರಕ್ಷಾಬಂಧನ್ ಸೆಲೆಬ್ರೇಷನ್ ಮಾಡೋಣ ಅಂತ ಹೊರಟ್ವಿ. ಇದಾದಮೇಲೆ ಇದು ಹೇಮಂತ್ ಅಂತ, ಇದು ಕೂಡ ಸುದ್ದಿ ಅವ್ರ ಅತ್ತೆ ಮೊಮ್ಮಗ, ಒಂದೇ ಊರಲ್ಲೇ ಇರೋದು. ಸೊ ಇವ್ನು ಸ್ಕೂಲ್ಗೆ ಹೋಗಿದ್ದ. ಸೊ ಈವ್ನಿಂಗ್ ಹೋಗಿ ನಾವು ಬಂದ್ವಿ ಇವನಿಗೂ ಕೂಡ. ನಾನು ಈ ಸಲ ನನ್ನ ತಮ್ಮಂಗೆ ಲೇಟಾಗಿ ಕಟ್ತಾಯಿದ್ದೀನಿ. ಬಿಕಾಸ್ ಈಗ ಊರಿಗೆ ಹೋದ್ರೂ ಕೂಡ ಅವನು ಇರಲ್ಲ, ಅವನು ಕೆಲ್ಸಕ್ಕೆ ಹೋಗಿರ್ತಾನೆ, ಬರೋದೇ ಇನ್ನೇನಿದ್ರು ಫ್ರೈಡೇ. ಸೊ ಹಾಗಾಗಿ ನಾನು ಊರಿಗೆ ಹೋದಾಗ ಅವನಿಗೆ ಕಟ್ಟೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಇಲ್ಲಿ ನಾನು ಕಟ್ಟಿರೋದನ್ನ ಏನೋ ಇಲ್ಲಿ ವಿಡಿಯೋದಲ್ಲಿ ಶೋ ಮಾಡ್ತಾಯಿಲ್ಲ, ಬರೀ ನನ್ನ ಮಗಳು ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ಲು ಅನ್ನೋದನ್ನ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇಷ್ಟು ಜನದ ಹತ್ರ ಆದಮೇಲೆ ಮತ್ತೆ ಈವ್ನಿಂಗ್ ನಾನು ಬೆಳಗ್ಗೆ ಇಶಾನ್ ಮನೆಗೆ ಹೋಗಿದ್ದೆ. ಸೊ ಅವರಣ್ಣ ರಿಷಿ ಅಂತ, ಇವನು ಯಾದವ್ ಅಂತ. ಸೊ ಜಶ್ವಿಗೆ ಇಷ್ಟು ಜನ ಅಣ್ದಿರಿದ್ದಾರೆ. ಸೊ ಸ್ವಲ್ಪ ಜನ ಅತ್ತೆ ಮಕ್ಕಳು ಕೂಡ ಆಗಬೇಕು, ನಾನು ಅವ್ರಿಗೂ ಕೂಡ ಕಟ್ಟಿಸ್ತಾ ಇದ್ದೀನಿ. ಬಿಕಾಸ್ ಅವ್ರ ಮೈಂಡಲ್ಲಿ ಫಿಕ್ಸ್ ಆಗಿದೆ, ಇವರು ಅಣ್ಣ ಅನ್ನೋದೊಂದು ಫಿಕ್ಸ್ ಆಗಿದೆ ಅಲ್ವಾ. ಸೊ ಅದೇ ಬಾಂಡಿಂಗ್ನೇ ಇರಲಿ ಅಂತ ಅಂದ್ಬಿಟ್ಟು ನಾನು ಅವ್ರಿಗೂ ಕೂಡ ರಾಖಿ ಕಟ್ಟಿಸ್ತಾ ಇದ್ದೀನಿ. ಮಕ್ಕಳು ಮಾತ್ರ ತುಂಬ ಎಂಜಾಯ್ ಮಾಡಿಕೊಂಡ್ರು. ಆ್ಯಂಡ್ ಜಶ್ವಿ ಕೂಡ ಎಂಜಾಯ್ ಮಾಡಿದ್ಲು. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅವಳು ಕಟ್ತಾ ಇರ್ಬೇಕಾದ್ರೆ ಕ್ಯಾಮ್ರಾಗೆ ಪೋಸ್ ಕೊಡ್ತಾಳೆ ಅಂತ. ಸೊ ಅವಳಂತೂ ತುಂಬ ಎಂಜಾಯ್ ಮಾಡಿದ್ಲು ಈ ಬಾರಿ ರಕ್ಷಾಬಂಧನ್. ಇನ್ನೂ ಇಬ್ಬರಿದ್ದಾರೆ ಊರಲ್ಲಿದ್ದಾರೆ. ಸೊ ಅವ್ರಿಗೂ ಹೋಗಿ ಅವಳಿಗೆ ಕೈಯಿಂದ ರಾಖಿ ಕಟ್ಟಿಸ್ಬೇಕು. ಇದು ಗಿಫ್ಟ್ಗೋಸ್ಕರನೇ ಅಂತ ಏನು ಮಕ್ಕಳ ಮೈಂಡಲ್ಲಿ ನಾವು ಫಿಕ್ಸ್ ಮಾಡಬಾರ್ದು. ಮಕ್ಕಳಿಗೆ ನಾವು ಅವ್ರ ಬಾಂಡಿಂಗ್ ಯಾವ ಥರ ಇರುತ್ತೆ ಅಂತ ತಿಳಿಸ್ಕೊಡೋಕ್ಕೋಸ್ಕರನೇ ನಾನು ಈ ರಕ್ಷಾಬಂಧನ ಅವಳ ಕೈಲಿ ಮಾಡಿಸ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇದೆಲ್ಲ ಆದಮೇಲೆ ನಾನು ಫಸ್ಟ್ ಟೈಮ್ ತುಪ್ಪ ಮಾಡ್ತಾಯಿದ್ದೀನಿ. ಅದು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಕೆನೆನ ಒಂದು 15 ಡೇಸಿಂದ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೆ. ಸ್ವಲ್ಪ ಮೊಸರು ಹಾಕಿ ಅದಕ್ಕೆ ಕೆನೆ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡು ಬಂದಿದ್ದೆ. ಸೊ ಈ ಥರ ಮಾಡಿದ್ರೆ ಏನೂ ಆಗೋಲ್ಲ. ಸೊ ಅದನ್ನು ತೆಗೆದ್ಬಿಟ್ಟು ಸ್ವಲ್ಪ ತಣ್ಣಗಾಗೋಕ್ಕೆ ಇಟ್ಟಿದೆ. ಅದಾದಮೇಲೆ ಇಲ್ಲಿ ನಾನು ಆ ಥರ ಒಂದು ಡಬ್ಬದೊಳಗಡೆ ನಾನು ತೊಗೊಂಡಿರೋ ಕೆನೆ ಎಲ್ಲ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಮಿಕ್ಸಿಲಿ ಕೂಡ ಮಾಡ್ಕೊಳ್ಬೋದು, ಇನ್ನೂ ಬೇಗ ಆಗುತ್ತೆ. ಈ ಥರ ಡಬ್ಬದಲ್ಲಿ ಮಾಡಿದ್ರೂ ಕೂಡ ಬೇಗ ಆಗುತ್ತೆ. ಅಥವಾ ಮಜ್ಜಿಗೆ ಕಡಿಯೋದಿದ್ರೆ ಯಾರ ಮನೆಯಾರ ಅದ್ರಲ್ಲಿ ಬೇಕಾದರೆ ಮಾಡ್ಕೊಬೋದು. ಅದಕ್ಕೆ ಸ್ವಲ್ಪ ನಾನಿಲ್ಲಿ ಅದೇ ಬೌಲ್ಗೆ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಈ ಬಾಕ್ಸ್ಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರಿದ್ದರೆ ಬೆಣ್ಣೆ ಬೇಗ ಬರುತ್ತೆ. ಇದನ್ನು ಜಾಸ್ತಿ ಟೈಮ್ ನೀವು ಏನು ಕುಳ್ಕೋದೇನು ಬೇಡ, ಒಂದು 2 to 3 ಮಿನಿಟ್ಸ್ ಕುಲ್ಕಿದ್ರೂ ಸಾಕು, ಬೆಣ್ಣೆ ಬೇಗ ಬರುತ್ತೆ. ಇದು ಕೂಡ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಜಶ್ವಿಗೆ ಅಮ್ಮನೇ ಮಾಡಿಕೊಟ್ಟು ಕಳಿಸ್ತಾರೆ, ಅವರು ಕೂಡ ಸೇಮ್ ಮೆಥಡೇ ಮಾಡೋದು. ಸೊ ಅವರಿಂದ ನಾನು ಹೇಳ್ಸ್ಕೊಂಡು ನಾನು ಮಾಡ್ತಾಯಿದ್ದೀನಿ. ನೋಡಬೇಕು ಯಾವ ರೀತಿ ಬರುತ್ತೆ ಅಂತ.
ಅದಕ್ಕೋಸ್ಕರ ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ. ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂತ ಅನಿಸ್ತು, ಅದಕ್ಕೋಸ್ಕರ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿ ಅಷ್ಟು ಕೆನೆಯಲ್ಲಿ ನನಗೆ ಇಷ್ಟು ಬೆಣ್ಣೆ ಸಿಕ್ಕಿದೆ. ಸೊ ಬನ್ನಿ ಈಗ ತುಪ್ಪನ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನು ತುಪ್ಪ ಕೂಡ ಫಸ್ಟ್ ಟೈಮ್ ಏಲ್ಸ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ. ಅದನ್ನು ನಾನು ಇಲ್ಲಿ ಬೆಣ್ಣೆನ ಹಾಕಿ ಅದನ್ನ ಕರಗಲಿಕ್ಕೆ ಅಂತ ಬಿಡ್ತಾಯಿದ್ದೀನಿ. ನಾನು ಬೆಣ್ಣೆ ತೆಗೆದುಬಿಟ್ಟು ಒಂದು 2 ಅವರ್ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ. ಬಿಕಾಸ್ ಅದು ಸ್ವಲ್ಪ ಸೆಟ್ ಆಗಲಿ, ಆಗ ಮಜ್ಜಿಗೆ ಎಲ್ಲ ಇರುತ್ತಲ್ಲ ಅದೆಲ್ಲ ಹೋಗಿ ಬರೀ ನಮಗೆ ಬೆಣ್ಣೆ ಸಿಗುತ್ತೆ ಅಂತ. ನಾವು ಹಾಗೆ ಕಡ್ದು ಹಾಗೆ ಹಾಕಿದ್ರೆ ಸ್ವಲ್ಪ ಮಜ್ಜಿಗೆ ಹನಿಗಳೆಲ್ಲ ಇರುತ್ತೆ, ಆಗ ಬೆಣ್ಣೆ ಸ್ವಲ್ಪ ಕುದಿಬೇಕಾದ್ರೆ ಸಿಡಿಯೋದು ಜಾಸ್ತಿ ಇರುತ್ತೆ. ಹಾಗಾಗಿ ಇಲ್ಲಿ ನಾನು ಒಂದು 2 ಅವರ್ಸ್ ಫ್ರಿಜ್ಜಲ್ಲಿ ಇಟ್ಕೊಂಡು ಅದು ಸ್ವಲ್ಪ ಗಟ್ಟಿ ಆದಮೇಲೆ ಹೊರಗಡೆ ತಗೊಂಡು ಡೈರೆಕ್ಟ್ ಪ್ಯಾನ್ಗೆ ಹಾಕಿ ಅದನ್ನು ಬಿಸಿ ಮಾಡ್ಕೊತಾ ಇದ್ದೀನಿ. ತುಂಬ ಈಸಿ ತುಪ್ಪ ಮಾಡೋದು. ನನಗೆ ಆ್ಯಕ್ಚುಲಿ ಗೊತ್ತೇ ಇರಲಿಲ್ಲ. ಸೊ ಈಗ ಮಾಡಿದೆ ಅಲ್ವಾ, ತುಂಬ ಈಸಿ ಅಂತ ಅನಿಸ್ತು. ನೋಡಿ ಎಷ್ಟು ಚೆನ್ನಾಗಿ ಕರಗ್ತಾ ಇದೆ. ನಮಗೆ ಎಷ್ಟು ಬೆಣ್ಣೆ ಇದೆ ಅಷ್ಟು ಕೂಡ ನಮಗೆ ತುಪ್ಪ ಆಗೋಲ್ಲ. ಅದರಲ್ಲಿ ಸ್ವಲ್ಪ ವೇಸ್ಟೇಜ್ ಕೂಡ ಇರುತ್ತೆ, ಸ್ವಲ್ಪ ಹಾವಿ ಕೂಡ ಆಗಿರುತ್ತೆ. ಸೊ ನಾನೀಗ ತುಪ್ಪ ಮಾಡಲಿಕ್ಕೆ ಸ್ವಲ್ಪ ಒಂದು ವೀಳ್ಯದೆಲೆ, 2 ಲವಂಗ, 1 ಏಲಕ್ಕಿ, 1 ಚಿಟಿಕೆ ಆಗಷ್ಟು ಉಪ್ಪು, ಮತ್ತು ಇಲ್ಲಿ ನಾನು ಮೆಂತ್ಯನ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ ಅದನ್ನು ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ. ಅಷ್ಟನ್ನು ನಾವು ಬೆಣ್ಣೆ ಫುಲ್ಲು ಕರಗಿ ನಮಗೆ ನೀರಂಶ ಇರುತ್ತಲ್ಲ ನೋಡಿ, ಈ ಥರ ತೆಳ್ಳಾಗಿ ತುಪ್ಪದ ಥರ. ಸೊ ಇವಾಗ ನಾವು ಅದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕಾಗುತ್ತೆ. ಏಕೆಂದರೆ ಅದು ಸ್ವಲ್ಪ ಫ್ಲೇವರ್ ಬರಲಿ ಅನ್ನೋ ಒಂದೇ ಒಂದು ರೀಸನ್ಗೆ ನಾವು ಇಷ್ಟನ್ನು ಹಾಕಿ ಅದನ್ನು ಕುದಿಸ್ಕೊಬೇಕಾಗುತ್ತೆ. ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಈ ಥರ ಆಗಿ. ಕೆಲವರು ಇನ್ನೂ ಬೇರೆ ಬೇರೆ ಐಟಮ್ಸ್ ಹಾಕ್ತಾರೆ, ಬಟ್ ನನಗೆ ಗೊತ್ತಿರೋ ಹಂಗೆ ಇಷ್ಟೇ ಹಾಕೋದು ಅಂತ ಅಂದ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಕೆಳಗಡೆ ಎಲ್ಲ ಸ್ವಲ್ಪ ಒಡೆದಿರೋ ಥರ ಗಟ್ಟಿಗಿದೆ ಅಲ್ವಾ, ಅದನ್ನು ಮಡ್ಡಿ ಅಂತ ಹೇಳ್ತಾರೆ. ಸೊ ಅದು ವೇಸ್ಟು. ಅದು ಏನಕ್ಕೆ ಬರೋದು ಅಂತಂದರೆ, ನಾವು ಮಜ್ಜಿಗೆಯಿಂದನೇ ಬೆಣ್ಣೆ ಮಾಡಿದ್ದಿದ್ರೆ ನಮಗೆ ಅದು ಅಷ್ಟು ಬರ್ತಾ ಇರಲಿಲ್ಲ. ನಾವು ಡೈರೆಕ್ಟ್ ಬರೀ ಕೆನೆಯಿಂದ ಮಾತ್ರ ತಗೊಂಡು ಬೆಣ್ಣೆ ಮಾಡಿರೋದಲ್ವ, ಅದಕ್ಕೋಸ್ಕರ ಅದು ಮಡ್ಡಿ ಅಂತ ಅಷ್ಟೊಂದು ಬರ್ತಾಯಿದೆ. ಈಗ ತುಪ್ಪ ಕನ್ಸಿಸ್ಟೆನ್ಸಿ ಬಂದಿದೆ. ಈಗ ನಾನು 1 ಚಿಟಿಕೆ ಅರಿಶಿನ ಪೌಡರ್ ಹಾಕ್ಕೊತಾ ಇದ್ದೀನಿ. ಸೊ ಕಲರ್ಗೋಸ್ಕರ. ಸೊ ಬೆಣ್ಣೆ ಆಗಿರೋದ್ರಿಂದ ಅದು ಎಲ್ಲೋ ವಿಷಯ ಇರುತ್ತೆ. ಸೊ ಈಗ ನಮಗೆ ತುಪ್ಪ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಅಂದರೆ, ನೋಡಿ ಅಲ್ಲಿ ಫಸ್ಟು ಯಾವ ಥರ ನೊರೆ ಇತ್ತು ಅದೆಲ್ಲ ಕಮ್ಮಿ ಆಗಿದೆ. ಈಗ ನಾವು ಹಾಕಿರುವಂಥ ವೀಳ್ಯದೆಲೆ ಮತ್ತು ಏಲಕ್ಕಿ ಎಲ್ಲ ಸ್ವಲ್ಪ ಸಿಡಿತಿರುತ್ತೆ ಚಟಪಟ ಅಂತ, ಆವಾಗ ಗೊತ್ತಾಗುತ್ತೆ ನಮಗೆ ಅದು ತುಪ್ಪ ಆಗಿದೆ ಅಂತ. ಸೊ ಇಷ್ಟಾದಮೇಲೆ ನಾನು ಇಲ್ಲಿ ಫ್ಲೇಮ್ನ ಆಫ್ ಮಾಡ್ಕೊತಾ ಇದ್ದೀನಿ. ಅದು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕು. ಆಗ ನೊರೆ ಅಂತ ಇರುತ್ತೆ ಅಲ್ವಾ, ಅದೆಲ್ಲ ತಣ್ಣಗಾಗ್ಬಿಟ್ಟು ನಮಗೆ ಮೇಲ್ಗಡೆ ತುಪ್ಪ ಇರುತ್ತೆ. ನೀವು ನೋಡ್ತಾ ಇರ್ಬೋದು ನನಗೆ ಎಷ್ಟು ಒಂದು 100 ml ಅಷ್ಟು ತುಪ್ಪ ಸಿಕ್ಕಿತ್ತು. ನೋಡಿ ಇಷ್ಟು ತುಪ್ಪ ಸಿಕ್ಕಿದೆ. ಐ ಹೋಪ್ ಫ್ರೆಂಡ್ಸ್ ಎಲ್ಲರೂ ನನ್ನ ಈ ಒಂದು ವಿಡಿಯೋನ ಇಷ್ಟಪಟ್ಟಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.